ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಸ್ಪೆಷಲಿ ಈ ಒಂದು ಹೆಡ್ಲೈನ್ಗೆ ಯಾರಿಗೆ ಬ್ರ್ಯಾಂಚಸ್ ಇರುತ್ತೆ ನೋಡಿ. ಈ ಹೆಡ್ಲೈನು ತುಂಬ ಸ್ಟೈಲಿಶಾಗಿ ಬಂದು ಈ ರೀತಿ ಬ್ರ್ಯಾಂಚಸ್ ಇರೋದನ್ನು ಕಾಣಿಸುತ್ತೆ. ಇವರು ತುಂಬ ಬುದ್ಧಿವಂತರಾಗಿರ್ತಾರೆ, ಎಷ್ಟೋ ಸಾರಿ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ, ಎಷ್ಟೋ ಸಾರಿ ಯಾವುದೇ ವಿಚಾರವನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ತರ್ಕ ಮಾಡಿ, ತುಂಬ ಒಂದು ಯೋಚನೆ ಮಾಡಿ, ತುಂಬ ಅದರ ಮೇಲೆ 100 ಸಾರಿ ಯೋಚನೆ ಮಾಡಿ ನಂಬ್ತಾರೆ ಯಾವುದನ್ನೇ ಆಗಲಿ. ಇವರು ಬಹಳ ಒಂದು ಸ್ಟೇಬಲ್ ಆಗಿರ್ತಾರೆ. ಅಂದರೆ ತುಂಬ ದುಃಖ ಆಗಲಿ, ತುಂಬ ಖುಷಿ ಆಗಲಿ, ಎರಡನ್ನೂ ಒಂದು ಬ್ಯಾಲೆನ್ಸ್ ಮಾಡುವಂಥ ವ್ಯಕ್ತಿತ್ವ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಬೇಕು. ಯಾವುದಪ್ಪ ಅಂದರೆ ನೋಡಿ, ಹಾರ್ಟ್ ಲೈನ್ ನೇರವಾಗಿ ಶನಿ ಪರ್ವತವನ್ನು ರೀಚ್ ಆಗಿರುವಂಥದ್ದು ತುಂಬ ಒಂದು ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ಹಾರ್ಟ್ ಲೈನು ಯಾವತ್ತು ಈ ಮೇಲ್ಮುಖವಾದ ಒಂದು ಮುಖವನ್ನು ಮಾಡಿರುವಂಥದ್ದು ತುಂಬ ಆದರ್ಶಪೂರ್ಣ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಇವರು ಬೇರೆಯವರಿಗೆ ಯಾರಿಗೂ ತುಂಬ ಒಂದು ಕೆಟ್ಟದನ್ನು ಬಯಸೋದಿಲ್ಲ, ತುಂಬ ಉತ್ತಮವಾದಂಥ ವ್ಯಕ್ತಿತ್ವ ಇವ್ರದ್ದು ಅಂತ ಹೇಳ್ಬೋದು. ಮತ್ತು ನೋಡಿ, ಶುಕ್ರ ಪರ್ವತ ತುಂಬ ಎತ್ತರವಾಗಿದ್ದಾಗ ಇವರು ಮನೆಯಲ್ಲಿ ಅಂದರೆ ಫ್ಯಾಮಿಲಿ ಹ್ಯಾಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಇವರು ಬಹಳಷ್ಟು ಉತ್ತಮವಾದಂಥ ಒಂದು ಮನೆ, ಒಂದು ಕಾರು ಹಾಗೂ ಮನೆಯಲ್ಲಿ ತಮ್ಮ ರಿಲೇಷನ್ಸಲ್ಲಿ ಅಂದರೆ ತಮ್ಮ ಒಂದು ಸಂಬಂಧಿಕರಲ್ಲಿ ಬಹಳ ಉತ್ತಮವಾದಂಥ ಸಂಬಂಧವನ್ನು ಹೊಂದಿರ್ತಾರೆ ಹಾಗೂ ಜೀವನವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಕಿರುಬೆರಳು ಮೀಡಿಯಮ್ ರೇಂಜಲ್ಲಿ ಇದೆ. ಸೊ ಹಾಗಾಗಿ ವ್ಯಕ್ತಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಥಿಂಕ್ ಮಾಡ್ತಾರೆ, ಅತಿಯಾಗಿ ಥಿಂಕ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ಬೇಕು. ನೋಡಿ, ಯಾವುದು ಗುರು ಬೆರಳು ಶನಿ ಬೆರಳಿನ ಕಡೆ ವಾಲ್ತಾ ಇರೋದನ್ನು ಕಾಣಿಸುತ್ತೆ, ಮತ್ತು ಸೂರ್ಯ ಬೆರಳು ಶನಿ ಬೆರಳ ಕಡೆ ವಾಲ್ತಾ ಇರೋದನ್ನು ಕಾಣಿಸುತ್ತೆ, ಮತ್ತು ಈವನ್ ಚಿಕ್ಕ ಬೆರಳು ಸಹ. ಹಾಗಾಗಿ ಇಲ್ಲಿ ಶನಿ ಡಾಮಿನೆಂಟ್ ಆಗಿರೋದನ್ನು ಕಾಣಿಸುತ್ತೆ. ಶನಿ ಡಾಮಿನೆಂಟ್ ಇದ್ದಾಗ ವ್ಯಕ್ತಿ ಹಾರ್ಡ್ ವರ್ಕಿಂಗ್ ನೇಚರ್ ಇರುತ್ತೆ. ಯಾವುದೇ ಒಂದು ವಿಚಾರವನ್ನು ಎಷ್ಟು ಸಾಧ್ಯ ಅಷ್ಟು ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಅದರಿಂದ ಒಂದು ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇವರು ಸರಿಸುಮಾರು ಒಂದು ಕುಂಭ ಲಗ್ನ ಇಲ್ಲ ಯಾವುದು ಮಕರ ಲಗ್ನ ಇರುವಂಥ ಸಾಧ್ಯತೆ ಇರುತ್ತೆ. ಶನಿ ಜಾತಕದಲ್ಲಿ ತುಂಬ ಉತ್ತಮವಾದಂಥ ಪ್ರಭಾವ ಬೀರುತ್ತೆ. ಒಂದು 36ರ ನಂತರ ಇವರ ಲೈಫು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿರುವಂಥದ್ದನ್ನು ಕಾಣ್ತೀವಿ ಅಂತ ಹೇಳ್ಬೋದು. ಎಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ನೋಡಿ, ಈ ಹೆಬ್ಬೆರಳಲ್ಲಿ ಒಂದು ಮೀನಿನ ಚಿಹ್ನೆ ಥರ ಒಂದು ಯವ ಚಿಹ್ನೆ ಇದೆ. ಇದು ಇವರಿಗೆ ಮುಂದೆ ಏನಾಗುತ್ತೆ ಅನ್ನೋದರ ಒಂದು ಸೂಕ್ಷ್ಮವಾದಂಥ ಒಂದು ಕಲ್ಪನೆ ಇವರಿಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಅದಕ್ಕೆ ತಕ್ಕನಾಗಿ ನಡ್ಕೋತಾರೆ. ಹಾಗಾಗಿ ಮತ್ತು ಒಂದು ಊಟದ ವಿಚಾರದಲ್ಲೂ ಅಷ್ಟೇ, ಇವ್ರಿಗೆ ಎಲ್ಲಿಗೆ ಹೋಗಲಿ ಇವರಿಗೆ ತುಂಬ ಉತ್ತಮವಾದಂಥ ಆದರಾತಿಥ್ಯ ಸಿಗುತ್ತೆ ಅಂತ ಹೇಳ್ಬೋದು. ಎಸ್, ನೋಡಿ, ಫಸ್ಟ್ ಪ್ಯಾಲೇಜು ತಮ್ಮ ಆತ್ಮವಿಶ್ವಾಸ ಹಾಗೂ ತಾರ್ಕಿಕ ಸಾಮರ್ಥ್ಯ ತೋರಿಸ್ತಾ ಇದೆ. ಈ ಒಂದು ಎಸ್, ಈ ಲೈನ್ ಇರೋದ್ರಿಂದ ಆಲ್ಮೋಸ್ಟ್ ತಾರ್ಕಿಕ ಸಾಮರ್ಥ್ಯ ಮತ್ತು ಎರಡು ಸರಿ ಸಮನಾಗಿರೋದ್ರಿಂದ ವ್ಯಕ್ತಿ ಬಹಳ ಒಂದು ಎಷ್ಟು ತುಂಬ ಅವಶ್ಯಕತೆಗೆ ಮೀರಿ ಆತ್ಮವಿಶ್ವಾಸ ತೋರಿಸೋದಿಲ್ಲ ಹಾಗೂ ಒಂದು ತಾರ್ಕಿಕ ಮನೋಭಾವ ತುಂಬ ಅತಿರೇಕಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಇನ್ನೊಂದು ವಿಶೇಷವಾದಂಥ ಚಿಹ್ನೆ ಬಗ್ಗೆ ಹೇಳಬೇಕು. ನೋಡಿ, ಇಲ್ಲಿ ಒಂದು ಜೀವನ ರೇಖೆ ಹೇಗಿದೆ, ಜೀವನ ರೇಖೆಗೆ ಹೊಂದಿಕೊಂಡಂತೆ ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಇರೋದನ್ನು ಕಾಣಿಸುತ್ತೆ. ಇದು ಅತ್ಯಂತ ಉತ್ತಮ. ಸರಿಸುಮಾರು ಒಂದು ಒಂದು 35ರಿಂದ 45ರ ಆಸುಪಾಸಲ್ಲಿ ಇವರು ತಮ್ಮ ಸ್ವಗೃಹವನ್ನು ಕಟ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಆ್ಯಂಗಲಿಂದ ನೋಡಿದಾಗ ಈ ಒಂದು ಇಲ್ಲಿ ನೋಡಿ, ಹೀಗೆ ಒಂದು ಸ್ಟಾರ್ ಚಿಹ್ನೆ ಇರುವಂಥದ್ದನ್ನು ಕಾಣಿಸುತ್ತೆ. ಸೊ ಆಕಸ್ಮಿಕ ಧನಲಾಭ ಆಗುತ್ತೆ ಇವರ ಲೈಫಲ್ಲಿ ಅಂತ ಹೇಳ್ಬೋದು. ಈ ಆಕಸ್ಮಿಕ ಧನಲಾಭ ತುಂಬ ದೊಡ್ಡ ಮಟ್ಟದ ಲಾಭ ಆಗಿರುತ್ತೆ. ಆದರೆ ಅವರ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಆಕಸ್ಮಿಕ ಧನಲಾಭ ಆದಾಗ ಅದನ್ನು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು.
ಎಲ್ಲಾದರೂ ಒಂದು ಕಡೆ ಅದನ್ನು ಹೂಡಿಕೆ ಮಾಡಬೇಕು. ಇಲ್ಲ ಅಂದರೆ ಆ ದುಡ್ಡು ಹೇಗೆ ಬಂದಿರುತ್ತೆ ಹಾಗೆ ಒಂದು ಮರೆಯಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಹಣ ಬಂದಾಗ ಯಾವುದೇ ಕಾರಣಕ್ಕೆ ಖರ್ಚು ಮಾಡೋಕ್ಕೆ ಹೋಗಬಾರ್ದು, ಅಥವಾ ಯಾರಿಗೊಬ್ರಿಗೆ ನಂಬಿ ಕೊಡೋಕ್ಕೆ ಹೋಗಬಾರ್ದು. ಅದನ್ನು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಲೈಫಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಪಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿಂದ ನೋಡಿ, ಇಲ್ಲಿ ಸಹ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಸೊ ಸರಿಸುಮಾರು ಇಲ್ಲಿ ಒಂದು ಟ್ರಯಾಂಗಲ್ಲು ಮತ್ತು ಇಲ್ಲಿ ಒಂದು ಟ್ರಯಾಂಗಲ್ಲು, ಸರಿಸುಮಾರು ಒಂದು 60-65 ವರ್ಷದವರೆಗೂ ಇವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಸಂದೇಹ ಇಲ್ಲ. ನೋಡಿ, ಇಲ್ಲಿ ಒಂದು ತ್ರಿಭುಜವನ್ನು ಕಾಣ್ತಾ ಇದ್ದೀವಿ ನಾವು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ತ್ರಿಭುಜ, ಇಲ್ಲಿ ಒಂದು ತ್ರಿಭುಜ ಕಾಣ್ತಾ ಇದ್ದೀವಿ. ಸೊ ಇದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಮೀನಿನ ಆಕೃತಿಯನ್ನು ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಸರಿಸುಮಾರು ಒಂದು 35-45 ಆಸುಪಾಸು ಅಥವಾ 60 ವರ್ಷದ ಒಂದು ಆಸುಪಾಸಲ್ಲಿ ಇವರ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಅದರ ಜೊತೆಗೆ ನೋಡಿ, ಈ ಒಂದು ಜೀವನ ರೇಖೆ ಒಂದು ಭಾಗ ಕೇತು ಪರ್ವತವನ್ನು ತಲುಪಿರುವಂಥದ್ದು. ಇವರು ಆಧ್ಯಾತ್ಮಿಕತೆ ಬಗ್ಗೆ ಹಾಗೂ ದೇವರ ಬಗ್ಗೆ ಅತಿಯಾದಂಥ ವಿಶ್ವಾಸ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಇಷ್ಟು ವಿಚಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇನ್ನೂ ಹೆಚ್ಚಿನ ವಿವರಗಳು ನೋಡಿ ಇಲ್ಲಿ ಶನಿ ಪರ್ವದಲ್ಲಿ ನೋಡಿ, ಇಲ್ಲಿ ಒಂದು ರೇಖೆ ಇದೆ, ಈ ಒಂದು ರೇಖೆ ಇದೆ, ಇಲ್ಲೊಂದು ರೇಖೆ ಇದೆ. ಹೀಗೆ ಹಣದ 2-3 ಮೂಲಗಳಿಂದ ಹಣದ ಒಂದು ಒಳಹರಿವು ಇವರಿಗೆ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಇವರ ಒಂದು ಲೇಟರ್ ಲೈಫ್ ಅಂದರೆ 50ರ ನಂತರದ ಜೀವನ ಬಹಳ ಸುಖಕರವಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ರೇಖೆ ಅಂದರೆ ಹಾರ್ಟ್ ಲೈನಿಂದ ಸೂರ್ಯ ಪರ್ವತದ ಕಡೆ ಬಂದಿರುವಂಥದ್ದು. ಇದು ಸಹ ಇವರಿಗೆ ಯಾವ ಒಂದು ಫೀಲ್ಡಲ್ಲಿ ಇವ್ರಿಗೆ ಆಸಕ್ತಿ ಇರುತ್ತೆ ಆ ಫೀಲ್ಡಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ 2 ಯಶಸ್ಸಿನ ರೇಖೆಗಳು ಸಹ ಇರೋದ್ರಿಂದ ಇವರ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ. ಬುಧ ಪರ್ವತನೂ ಚೆನ್ನಾಗಿ ಎತ್ತರವಾಗಿರೋದ್ರಿಂದ ಭಾಳ ಅತ್ಯುತ್ತಮವಾದಂಥ ಒಂದು ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಕಿರುಬೆರಳು ಸಾಕಷ್ಟು ಎತ್ತರವಾಗಿದೆ, ಆದರೆ ಸ್ವಲ್ಪ ಮುಜುಗರದ ಪ್ರವೃತ್ತಿ ಸಹ ಇದೆ ಅವರಿಗೆ ಅಂತ ಹೇಳ್ಬೋದು. ಉಳಿದಂತೆ ನೋಡಿ, ಈ ಒಂದು ಭಾಗವನ್ನು ನಮ್ಮ ದೈಹಿಕ ಮತ್ತು ಐಹಿಕ ಸುಖಭೋಗಗಳಿಗೆ ನಾವು ಒಂದು ಈ ಭಾಗ ದಪ್ಪ ಇದ್ದಾಗ ವ್ಯಕ್ತಿ ಐಹಿಕ ಸುಖಭೋಗಗಳು ಅಂದರೆ ಮನೆ, ಗಾಡಿ, ಕಾರು, ಇವುಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಮತ್ತು ಈ ಒಂದು ಭಾಗ ಜಾಸ್ತಿ ದಪ್ಪನಾಗಿ ಅಥವಾ ವಿಶಾಲವಾಗಿದ್ದಾಗ ವ್ಯಾವಹಾರಿಕ ಕ್ಷೇತ್ರದಲ್ಲಿ ತುಂಬ ಉತ್ತಮವಾದಂಥ ಇದಿರುತ್ತೆ. ಈ 4ನೇ ಪ್ಯಾಲೇಜ್ ತುಂಬ ಉದ್ದವಾಗಿದ್ದಾಗ ಒಂದು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಲವು ಇರುತ್ತೆ. ಇವರಿಗೆ ಐಹಿಕ ಸುಖಭೋಗಗಳಲ್ಲಿ ಹೆಚ್ಚಿನ ಒಲವು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳು ಬೇಕಾದ್ರೆ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೂ ಕೊನೆಯದಾಗಿ ನೋಡಿ, ಇಲ್ಲಿ ಒಂದು ಕಂಕಣ ರೇಖೆ ಒಂದಿದೆ, ಇಲ್ಲಿ 2, 3, 4 ಸಹ ಕಂಕಣ ರೇಖೆಗಳಿದ್ದಾವೆ. ಇವರಿಗೆ 80+ ನಂತರ ಸಹ ಇವರ ಲೈಫು ಇದು 80+ ಏಜ್ ಅಂತ ಹೇಳ್ಬೋದು. ಒಂದು ಆಯುಷ್ಯು 80ಕ್ಕಿಂತ ಜಾಸ್ತಿ ಇದೆ ಅಂತಲೂ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ, ಈ ಒಂದು ಮೀನಿನ ಆಕೃತಿ ಚಿಹ್ನೆ ಶನಿ ಪರ್ವತವನ್ನು ನೋಡ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಶನಿ ಪರ್ವತವನ್ನು ನೋಡಿದಾಗ ವ್ಯಕ್ತಿ ಲೈಫಲ್ಲಿ ಶನಿ ಅಂದರೆ ಹಣ ಅಂತ, ಹಣದಲ್ಲಿ ಶನಿ ಒಂದು ಹಣವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.